ನಮಸ್ಕಾರ ವೀಕ್ಷಕರೇ, ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನೇ ಆಯ್ಕೆ ಮಾಡಿರ್ತೀವಿ. ಆ ವ್ಯಕ್ತಿ ಬಹಳಷ್ಟು ಸಾಧನೆಯನ್ನು ಮಾಡಿರ್ತಾರೆ, ಇಲ್ಲ ಬಹಳಷ್ಟು ಜನರಿಗೆ ಅವರು ಸಾಧಕರನ್ನಾಗಿಯೂ ಕೂಡ ಮಾಡಿರ್ತಾರೆ, ಸಹಾಯವನ್ನಾಗಿಯೂ ಕೂಡ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ಇವತ್ತಿನ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅತಿಥಿ ಜಾಯ್ನ್ ಆಗಿದ್ದಾರೆ. ಹೌದು, ಅವರು ನಿರ್ಮಾಪಕರು ಕೂಡ ಹೌದು. ಇದರ ಜೊತೆಗೆ ಆಧ್ಯಾತ್ಮದಲ್ಲಿ ತಮ್ಮದೇ ಆದಂಥ ಒಂದು ಜೀವನ ಶೈಲಿಯನ್ನು ಕಟ್ಕೊಂಡು ಮುನ್ನುಗ್ತಾ ಇದ್ದಾರೆ. ಈಗಿನ ಜೀವನ ಶೈಲಿ ಸಹಜವಾಗಿ ಬಹಳಷ್ಟು ಜನರಿಗೆ ಇಷ್ಟ ಆಗಲ್ಲ. ಅದನ್ನು ಬದಲಾಯಿಸಬೇಕು ಅಂತ ಹೊರಟವರಲ್ಲಿ ಅವರು ಕೂಡ ಪ್ರಮುಖರು. ಇದೆಲ್ಲದರ ಜೊತೆಗೆ ಅವರ ನಡೆ ನುಡಿ, ಅವರ ವ್ಯಕ್ತಿತ್ವ, ಅವರ ಬದುಕು, ಅವರು ನಡೆಸ್ಕೊಂಡು ಹೋಗ್ತಾ ಇರುವಂಥ ಜೀವನ ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಪೈರ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅವರು ಬೇರೆ ಯಾರೂ ಅಲ್ಲ, ಶಿವಾನಂದ್ ನೀಲನ್ನವರ್. ಹೌದು, ಅವರು ಸ್ವತಃ ನನ್ನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ಕೇಳಿದ್ರೇ ಒಂಥರ ಖುಷಿ ಆಗುತ್ತೆ, ಇನ್ಸ್ಪೈರಿಂಗ್ ಅಂದರೆ ಒಂಥರ ಹೆಮ್ಮೆ ಆಗುತ್ತೆ. ಬಿಕಾಸ್ ನೀವು ಕೂಡ ಉತ್ತರ ಕರ್ನಾಟಕದವರು. ಜೊತೆಗೆ ನಿಮ್ಮ ಬೆಳವಣಿಗೆ, ನಿಮ್ಮ ಬದುಕು, ಇದೆಲ್ಲವನ್ನ ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಸೊ ಭಾಳಷ್ಟು ಜನರಿಗೆ ಅದು ಇನ್ಸ್ಪೈರ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂತವಾಗಿ ಹೋಗೋಣ ಸರ್. ನಿಮ್ಮ ಹುಟ್ಟು, ನಿಮ್ಮ ಬಾಲ್ಯ, ನಿಮ್ಮ ಶಿಕ್ಷಣ ಎಲ್ಲಿಂದ ಶುರುವಾಯಿತು? ನಾನು ಹುಟ್ಟಿರೋದು ಉಣ್ಕಲ್ ಅಂತೇಳಿ, ಹುಬ್ಳಿಯಲ್ಲಿ ಹುಟ್ಟಿದೆ. ನಮ್ಮ ಫಾದರು ಇಂಡಿಯನ್ ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ಬಂದಿದ್ದರು. ಓಕೆ. ಆಮೇಲೆ ಅವರು KBಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಂದು ಎಜುಕೇಷನ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಆಗಿದೆ. ನಮ್ಮ ಫಾದರ್ ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಆಯಿತು ನಮ್ಮ ಫಾದರ್ಗೆ. ಹೀಗಾಗಿ ಒಳ್ಳೆಯ ಎಜುಕೇಷನ್ ಎಲ್ಲ ಕೊಟ್ಟರು. ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತೆ. PUC ಫಸ್ಟ್ ಇಯರ್ವರೆಗೆ ನಾನು ಹುಬ್ಳಿಯಲ್ಲಿದ್ದೆ. ಓಕೆ. ಬಾಲ್ಯ ಜೀವನ ಅಲ್ಲೇ ಹೋಯಿತು. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ PUC ಸೆಕೆಂಡ್ ಇಯರ್ಗೆ ನಾನು ಬೆಳಗಾವಿಗೆ ಶಿಫ್ಟ್ ಆದೆ. ನಮ್ಮ ಫಾದರ್ ತೀರ್ಕೊಂಡ್ರು. ಅವ್ರು 46 ಏಜಲ್ಲಿ. ಅವ್ರದ್ದು ಜಾಬ್ ನಮ್ಮ ಬ್ರದರ್ಗೆ ಬಂತು. ಬೆಳಗಾವಿಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗಿದ್ರು ನಮ್ಮ ಬ್ರದರು. ಆಮೇಲೆ ನಾವೆಲ್ಲ ಬೆಳಗಾವಿಗೆ ಶಿಫ್ಟ್ ಆದ್ವಿ. ಓಕೆ ಸರ್. ನಿಮ್ಮದು ರಿಚ್ ಫ್ಯಾಮಿಲಿನಾ ಅಥವಾ ಹೇಗೆ? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವು ಓಕೆ. ಗೌರ್ಮೆಂಟ್ ಎಂಪ್ಲಾಯ್ ನಮ್ಮ ಫಾದರು. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಆಮೇಲೆ ಡಿವೈಡ್ ಆದ್ವಿ. ಜೀವನ ಒಂಥರ ವಿಚಿತ್ರ ಬದುಕು. ನಾವೆಲ್ಲ ಅಣ್ಣ ತಮ್ಮರು, ನಮ್ಮ ಫಾದರ್ ಅಣ್ಣ ತಮ್ಮರು, ನಾವೆಲ್ಲರೂ ಒಟ್ಟಿಗೆ ಇದ್ವಿ. ಆಮೇಲೆ ಡಿವೈಡ್ ಆಗ್ತಾ ಬಂದ್ವಿ. ನನಗೆ ತಿಳುವಳಿಕೆ ಬರುವಷ್ಟೊತ್ತಿಗೆ ಅಂದರೆ ನಾವೆಲ್ಲ ಸಪ್ರೇಟ್ ಆಗಿದ್ದೀವಿ ಅವಾಗ. ಓಕೆ. ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಆಯಿತು. ಹೌದು. ಅದು ನಮ್ಮ ಜೊತೆ ಅಷ್ಟೇ ಅಲ್ಲ, ಸಮಾಜದಲ್ಲಿ ಎಲ್ಲರ ಜೊತೆನೂ ಹಾಗೆ ಆಗಿದೆ. ಇವಾಗ ಎಲ್ಲಿ ಜಾಯಿಂಟ್ ಫ್ಯಾಮಿಲಿ ನೋಡ್ಲಿಕ್ಕೆ ಸಿಗಲ್ಲ, ತುಂಬ ಕಡಿಮೆ. ಟ್ರೂ ಸರ್, ಟ್ರೂ. ನೀವು ಓದಿದ್ದು ಬರೀ PUCನಾ? PUC. ನಾನು SLC ಒಂದು 2 ವರ್ಷ ಫೇಲ್ ಆಗಿದ್ದೆ ನಾನು. ಓಕೆ. ಆಮೇಲೆ ಪಾಸ್ ಆದೆ. ನನಗೆ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಬ್ರದರ್ ಪೋರ್ಸೇಬಲ್ಲಿ ಮತ್ತೆ PUC ಮಾಡು ಅಂತ ಹೇಳಿದರು. ಫಸ್ಟ್ ಇಯರ್ PUC ಹುಬ್ಳಿಯಲ್ಲಿ ಮುಗಿಸಿದೆ. ಸೆಕೆಂಡ್ ಇಯರ್ ಬೆಳಗಾವಿಗೆ ಬಂದೆ. ಸೆಕೆಂಡ್ ಇಯರ್ ಒಂದು 2 ವರ್ಷ ಅಲ್ಲ, 3 ವರ್ಷ ಫೇಲ್ ಆದೆ ಮತ್ತೆ. ಅಲ್ಲ ಸರ್, ಈ ಫೇಲ್ ಆದವರೇ ಇತಿಹಾಸ ರಚನೆ ಮಾಡ್ತಾರಂತೆ, ಇತಿಹಾಸ ಸೃಷ್ಟಿ ಮಾಡ್ತಾರಂತೆ. ಅದೇನು ಸರ್ ನಿಜ ಅನಿಸ್ತಿದೆ ನಿಮ್ಮನ್ನು ನೋಡಿದಾಗ? ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದರೆ, ಎಜುಕೇಷನಲ್ಲಿ ಫೇಲ್ ಆದರೆ ನೋ ಪ್ರಾಬ್ಲಮ್. ಕರೆಕ್ಟ್. ಲೈಫಲ್ಲಿ ಫೇಲ್ ಆಗಬಾರ್ದು. ಎಕ್ಸಾಕ್ಟ್ಲಿ. ನಂದು ಎಜುಕೇಷನ್ ಮಾಡಿರೋದು ಎಲ್ಲಿ ಉಪಯೋಗ ಆಗಿಲ್ಲ. ನಾನು ಓದಲಿಕ್ಕೆ ಬರಲಿಕ್ಕೆ ದುಡ್ಡು ಎಣಿಸ್ಲಿಕ್ಕೆ ಬರುತ್ತೆ. ಓಕೆ. ಇವಾಗ ಇಷ್ಟು ಬಿದ್ದರೆ ಸಾಕು, ಬೇರೆ ಏನು ಅವಶ್ಯಕತೆ ಇಲ್ಲ. PUC ಮಾಡ್ತೀರಿ, ಎಷ್ಟೋ ಸೈಕಲ್ ಹೊಡೆದು PUC ಪಾಸ್ ಆಗ್ತೀರಿ. ಹೌದು. ಸೊ ನಂತರದ ಜೀವನ ಹೆಂಗೆ ಸರ್? ಏನು ಮಾಡ್ತೀರಿ? ನಂತರದ ಜೀವನ ಜರ್ನಿ ಸ್ಟಾರ್ಟ್ ಆಗುತ್ತೆ ಲೈಫದು. ನಾನು ಭಾಳ ದೊಡ್ಡ ಡ್ರೀಮರು, ಕನಸುಗಾರ. ಲೈಫಲ್ಲಿ ಏನಾದರೂ ಮಾಡಬೇಕು ಅಂಥೇಳಿ ಮುಂಚೆಯಿಂದನೇ ಹುಚ್ಚು. ಓಕೆ. ಹೀಗಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಬಟ್ ಅಪಾರ್ಚುನಿಟಿ ಗೊತ್ತಲ್ಲ, ಎಲ್ಲಿ ಸಿಗಲಿಲ್ಲ. ನಾನು ಆ್ಯಸ್ ಎ ಪ್ಯೂನ್ ಆಗಿ ಕೆಲಸ ಮಾಡಿದ್ದೀನಿ. ಓಕೆ. ಗಲ್ಲಿಗಲ್ಲಿಲೆಲ್ಲ ಐಸ್ ಕ್ರೀಮ್ ಮಾರಿದ್ದೀನಿ, ಆಟೋ ರಿಕ್ಷಾದಲ್ಲಿ. ಪ್ಯೂನ್ ಆಗಿ ಅಂದರೆ ಎಲ್ಲಿ, ಯಾವ ಒಂದು? ಬೆಳಗಾಮಲ್ಲಿ ಒಂದು ರೂರಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂತಿದೆ. ಓಕೆ. ಅಲ್ಲಿ ಆ್ಯಸ್ ಎ ಪ್ಯೂನ್ ನಾನು 1 ಮಂತ್ ಕೆಲಸ ಮಾಡಿದೆ. ಓಕೆ. 800 ರೂಪಾಯಿ ಸ್ಯಾಲ್ರಿ ಹೇಳಿದ್ರು. 600 ರೂಪಾಯಿ ಕೊಟ್ಟರು, ಅದಕ್ಕೆ ಬಿಟ್ಟೆ ನಾನು. ಓಕೆ. ಅದಾದಮೇಲೆ ಮತ್ತೆ ಬೇರೆ ಎಲ್ಲ ಕೆಲಸ ಮಾಡಿದೆ. ಬಟ್ ಅದೇ ಲಾಸ್ಟ್ ಜಾಬ್ ನಂದು. ಐಸ್ ಕ್ರೀಮ್ ಮಾರಿದ್ರಿ ಅಂತ? ಹೌದು, ಐಸ್ ಕ್ರೀಮು ಮಾರಾಟ ಮಾಡಿದ್ದೆ ನಾನು. ಐಸ್ ಕ್ರೀಮ್ ಅಂತಂದರೆ ಆಟೋ ರಿಕ್ಷಾ ಗೊತ್ತಲ್ಲ ನಿಮಗೆ? ಹೌದು. ಆಟೋ ರಿಕ್ಷಾದಲ್ಲಿ ಫ್ರಿಜರ್ ಇಟ್ಕೊಂಡು ಅದೆಲ್ಲ ನಾನು ಗಲ್ಲಿಯಲ್ಲೆಲ್ಲ ಓಡಾಡಿ ಮಾರ್ತಿದ್ದೆ. ಎಲ್ಲರಿಗೂ ಒಳ್ಳೆಯ ರಿಲೇಷನ್ ಮೇಂಟೈನ್ ಮಾಡಿದ್ದೆ. ಯಾವ ಇಯರಲ್ಲಿ ಇದು 2004ರಲ್ಲಿ. 2004ರಲ್ಲಿ. 2004, 5, 6. ಓಕೆ. ಸೊ ಐಸ್ ಕ್ರೀಮ್ ಮಾರ್ತಿರ್ತೀರಿ. ಸೊ ಐಸ್ ಕ್ರೀಮ್ ಮಾರೋದು ಬಿಡ್ತೀರಿ? ಹೌದು. ಬಿಟ್ಟ ನಂತರ ಮತ್ತೆ ನಾನು ಬೇರೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಒಂದು ಆ್ಯಸ್ ಎ ಡ್ರೈವರಾಗಿ ಕೆಲಸ ಮಾಡಿದ್ದೀನಿ. ಓಕೆ. ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಕೂಡ ಹಾಕಿದ್ದೆ. ಆಮೇಲೆ ಹೋಟೆಲ್ ಕೂಡ ಸ್ಟಾರ್ಟ್ ಮಾಡಿದ್ದೆ.
ಎಲ್ಲ ಮಾಡ್ತಾನೆ ಬಂದೆ ನಾನು. ಬಟ್ ಹೇಗಿದೆ ಅಂತಂದರೆ ಲೈಫು ತುಂಬ ಕಷ್ಟ ಇದೆ. ದೊಡ್ಡ ಡ್ರೀಮರಿಗೆ ಸಣ್ಣದೆಲ್ಲ ಹೇಗಾಗುತ್ತೆ ಅಂತಂದರೆ ಬೆಳಿಲಿಕ್ಕೆ ದೊಡ್ಡವನಾಗಲಿಕ್ಕೆ ಸುಮಾರು 20 ವರ್ಷ ಟೈಮ್ ತೊಗೊಂಡೆ ನಾನು ಜೀವನ ಕಲೀಲಿಕ್ಕೆ. ಏನು ನಡೀತಾ ಇದೆ ಮಾರ್ಕೆಟಲ್ಲಿ, ಏನಾಗುತ್ತೆ, ಏನು ಮಾಡಿದರೆ ಏನಾಗುತ್ತೆ, ಇದನ್ನು ತಿಳ್ಕೊಳ್ಳಿಕ್ಕೆ ನನಗೆ 46 ವಯಸ್ಸ, ಈಗ ಏಜ್ 46 ಆಯಿತು. ಇವಾಗ ಗೊತ್ತಾಗಿದೆ ಲೈಫ್ ಭಾಳ ಈಸಿ ಇದೆ ಅಂತೇಳಿ. ಇಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಭಾಳ ಈಸಿ ಇದೆ. ಅದನ್ನ ಏನಾಗಿದೆ, ಭಾರತ ದೇಶದಲ್ಲಿ ನಮ್ಮ ಜನಗಳನ್ನ ನಾವೇ ಎಲ್ಲರೂ ಕೂಡಿ ಕ್ರಿಟಿಕಲ್ ಮಾಡ್ಕೊಂಡಿದ್ದೀವಿ. ಒಬ್ರಿಗೊಬ್ರು ಸಹಾಯ ಮಾಡಿದರೆ ಎಲ್ಲ ಈಸಿ ಇದೆ. ಟ್ರೂ. ಗೊತ್ತಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಬಿಸ್ನೆಸ್ ಈಸಿ ಇದೆ ಈಗ. ಬಟ್ ಆ ಮನಸ್ಥಿತಿ ಎಲ್ರಿಗೂ ಇರಲ್ಲ. ಇಲ್ಲ, ಅದು ಯಾರೂ ಇಲ್ಲ, ಅದನ್ನು ಕಲಿಸಿಲ್ಲ ಯಾರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.